ಓಕೆ, ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೆಗ್ಯುಲರ್ ಬೇಲ್ ಏನು ಬೇಕಿದ್ರು ಮಾಡೋದು ಆದರೆ ಇನ್ನೂ ಕೂಡ ಅವರು BGS ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರಿಗೆ ಸಿಕ್ಕಿದ್ದದ್ದು ಅವರೊಂದು ರೀತಿಯಲ್ಲಿ ಕೋರ್ಟ್ಗೆ ಹೇಳಿದ್ರು ಹುಷಾರಿಲ್ಲ ಅಂತೇಳಿ, ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಡೇಂಜರು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಹೊರಗೆ ಬಂದರೆ ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರೆ ಏನೆಲ್ಲ ಇರುತ್ತೆ, ಅವಕಾಶಗಳಿದೆ, ಗೊತ್ತಾಗಲ್ಲ. ಯಾರ್ಯಾರು ಎಂತೆಂಥವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಸ್, ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಅವರು ಈಗ ಸರ್ವ ಸ್ವತಂತ್ರರು. ಇನ್ನು ಮುಂದೆ ಯಾವುದೇ ಶೂಟಿಂಗಲ್ಲೂ ಕೂಡ ಅವರು ಭಾಗಿಯಾಗಬಹುದು. ಡೆವಿಲ್ ಸಿನಿಮಾ ಶೂಟಿಂಗ್ ರೀಸ್ಟಾರ್ಟ್ ಮಾಡಬಹುದು. ಆಗತ್ತಾ ಗೊತ್ತಿಲ್ಲ. ಅನೌನ್ಸ್ ಆಗಿದ್ದ ಸಿನಿಮಾ ಕೆಲಸಗಳು ಶುರು ಮಾಡ್ತಾರಾ, ಮಾಡೋದಕ್ಕೆ ಅವಕಾಶ ಇದೆ. ಆಗತ್ತಾ ಗೊತ್ತಿಲ್ಲ. ಅಂದರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಿನಿಮಾ ಕೆಲಸ ಶುರುವಾಗುತ್ತೆ, ಮಾಡೋದಕ್ಕೆ ಪೂರ್ತಿ ಅವಕಾಶ ಇದೆ, ಯಾವುದೇ ತೊಂದರೆ ಇಲ್ಲ. 3-4 ದಿನ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ದರ್ಶನ್. ಬಹುಶಃ ಈಗ 2 ಆಪ್ಷನ್ ಕೊಟ್ಟಿದ್ರಲ್ಲ, ಆಪರೇಷನ್ ಅಥವಾ ಫಿಸಿಯೋಥೆರಪಿ. ಬಹುಶಃ ಫಿಸಿಯೋಥೆರಪಿ ಅಂತ ಹೇಳ್ಕೊಂಡು ಹೊರಗೆ ಬರ್ತಾರಾ, ಫಿಸಿಯೋಥೆರಪಿ ಬಳಿಕ ಕೊಂಚ ರಿಲ್ಯಾಕ್ಸ್ ಆಗ್ತಾರಾ, ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಆಪರೇಷನ್ ಅಂಥೇಳಿ ಜೈಲಿಂದ ಅಥವಾ ಕೋರ್ಟಿಂದ ಅಷ್ಟು ಈಸಿಯಾಗಿ ಬೇಲ್ ಪಡೆದು ಹೊರಬರೋಕ್ಕಾಗತ್ತಾ? ನಂತರ ಎಲ್ಲ ಸಾರ್ವಜನಿಕವಾಗಿ ಜಗಜ್ಜಾಹಿರಾಗಿದ್ದಾಗ ಆಪರೇಷನ್ ಆಗದೆ ಮತ್ತೆ ಶೂಟಿಂಗ್ ಹೋದಾಗ ಪ್ರಶ್ನೆ ಹೇಳಲ್ವಾ? ಹೇಳತ್ತೆ ಪ್ರಶ್ನೆ. ನೋಡೋಣ ಏನಾಗುತ್ತೆ. ಓಕೆ, ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೆಗ್ಯುಲರ್ ಬೇಲ್ ಏನು ಬೇಕಿದ್ರು ಮಾಡೋದು ಆದರೆ ಇನ್ನೂ ಕೂಡ ಅವರು BGS ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರಿಗೆ ಸಿಕ್ಕಿದ್ದದ್ದು ಅವರೊಂದು ರೀತಿಯಲ್ಲಿ ಕೋರ್ಟ್ಗೆ ಹೇಳಿದ್ರು ಹುಷಾರಿಲ್ಲ ಅಂತೇಳಿ, ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಡೇಂಜರು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಹೊರಗೆ ಬಂದರೆ ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರೆ ಏನೆಲ್ಲ ಇರುತ್ತೆ, ಅವಕಾಶಗಳಿದೆ, ಗೊತ್ತಾಗಲ್ಲ. ಯಾರ್ಯಾರು ಎಂತೆಂಥವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಸ್, ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಅವರು ಈಗ ಸರ್ವ ಸ್ವತಂತ್ರರು. ಇನ್ನು ಮುಂದೆ ಯಾವುದೇ ಶೂಟಿಂಗಲ್ಲೂ ಕೂಡ ಅವರು ಭಾಗಿಯಾಗಬಹುದು. ಡೆವಿಲ್ ಸಿನಿಮಾ ಶೂಟಿಂಗ್ ರೀಸ್ಟಾರ್ಟ್ ಮಾಡಬಹುದು. ಆಗತ್ತಾ ಗೊತ್ತಿಲ್ಲ. ಅನೌನ್ಸ್ ಆಗಿದ್ದ ಸಿನಿಮಾ ಕೆಲಸಗಳು ಶುರು ಮಾಡ್ತಾರಾ, ಮಾಡೋದಕ್ಕೆ ಅವಕಾಶ ಇದೆ. ಆಗತ್ತಾ ಗೊತ್ತಿಲ್ಲ. ಅಂದರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಿನಿಮಾ ಕೆಲಸ ಶುರುವಾಗುತ್ತೆ, ಮಾಡೋದಕ್ಕೆ ಪೂರ್ತಿ ಅವಕಾಶ ಇದೆ, ಯಾವುದೇ ತೊಂದರೆ ಇಲ್ಲ. 3-4 ದಿನ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ದರ್ಶನ್. ಬಹುಶಃ ಈಗ 2 ಆಪ್ಷನ್ ಕೊಟ್ಟಿದ್ರಲ್ಲ, ಆಪರೇಷನ್ ಅಥವಾ ಫಿಸಿಯೋಥೆರಪಿ. ಬಹುಶಃ ಫಿಸಿಯೋಥೆರಪಿ ಅಂತ ಹೇಳ್ಕೊಂಡು ಹೊರಗೆ ಬರ್ತಾರಾ, ಫಿಸಿಯೋಥೆರಪಿ ಬಳಿಕ ಕೊಂಚ ರಿಲ್ಯಾಕ್ಸ್ ಆಗ್ತಾರಾ, ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಆಪರೇಷನ್ ಅಂಥೇಳಿ ಜೈಲಿಂದ ಅಥವಾ ಕೋರ್ಟಿಂದ ಅಷ್ಟು ಈಸಿಯಾಗಿ ಬೇಲ್ ಪಡೆದು ಹೊರಬರೋಕ್ಕಾಗತ್ತಾ? ನಂತರ ಎಲ್ಲ ಸಾರ್ವಜನಿಕವಾಗಿ ಜಗಜ್ಜಾಹಿರಾಗಿದ್ದಾಗ ಆಪರೇಷನ್ ಆಗದೆ ಮತ್ತೆ ಶೂಟಿಂಗ್ ಹೋದಾಗ ಪ್ರಶ್ನೆ ಹೇಳಲ್ವಾ? ಹೇಳತ್ತೆ ಪ್ರಶ್ನೆ. ನೋಡೋಣ ಏನಾಗುತ್ತೆ. ಓಕೆ, ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೆಗ್ಯುಲರ್ ಬೇಲ್ ಏನು ಬೇಕಿದ್ರು ಮಾಡೋದು ಆದರೆ ಇನ್ನೂ ಕೂಡ ಅವರು BGS ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರಿಗೆ ಸಿಕ್ಕಿದ್ದದ್ದು ಅವರೊಂದು ರೀತಿಯಲ್ಲಿ ಕೋರ್ಟ್ಗೆ ಹೇಳಿದ್ರು ಹುಷಾರಿಲ್ಲ ಅಂತೇಳಿ, ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಡೇಂಜರು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಹೊರಗೆ ಬಂದರೆ ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರೆ ಏನೆಲ್ಲ ಇರುತ್ತೆ, ಅವಕಾಶಗಳಿದೆ, ಗೊತ್ತಾಗಲ್ಲ. ಯಾರ್ಯಾರು ಎಂತೆಂಥವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಸ್, ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಅವರು ಈಗ ಸರ್ವ ಸ್ವತಂತ್ರರು. ಇನ್ನು ಮುಂದೆ ಯಾವುದೇ ಶೂಟಿಂಗಲ್ಲೂ ಕೂಡ ಅವರು ಭಾಗಿಯಾಗಬಹುದು. ಡೆವಿಲ್ ಸಿನಿಮಾ ಶೂಟಿಂಗ್ ರೀಸ್ಟಾರ್ಟ್ ಮಾಡಬಹುದು. ಆಗತ್ತಾ ಗೊತ್ತಿಲ್ಲ. ಅನೌನ್ಸ್ ಆಗಿದ್ದ ಸಿನಿಮಾ ಕೆಲಸಗಳು ಶುರು ಮಾಡ್ತಾರಾ, ಮಾಡೋದಕ್ಕೆ ಅವಕಾಶ ಇದೆ. ಆಗತ್ತಾ ಗೊತ್ತಿಲ್ಲ. ಅಂದರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಿನಿಮಾ ಕೆಲಸ ಶುರುವಾಗುತ್ತೆ, ಮಾಡೋದಕ್ಕೆ ಪೂರ್ತಿ ಅವಕಾಶ ಇದೆ, ಯಾವುದೇ ತೊಂದರೆ ಇಲ್ಲ. 3-4 ದಿನ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ದರ್ಶನ್. ಬಹುಶಃ ಈಗ 2 ಆಪ್ಷನ್ ಕೊಟ್ಟಿದ್ರಲ್ಲ, ಆಪರೇಷನ್ ಅಥವಾ ಫಿಸಿಯೋಥೆರಪಿ. ಬಹುಶಃ ಫಿಸಿಯೋಥೆರಪಿ ಅಂತ ಹೇಳ್ಕೊಂಡು ಹೊರಗೆ ಬರ್ತಾರಾ, ಫಿಸಿಯೋಥೆರಪಿ ಬಳಿಕ ಕೊಂಚ ರಿಲ್ಯಾಕ್ಸ್ ಆಗ್ತಾರಾ, ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಆಪರೇಷನ್ ಅಂಥೇಳಿ ಜೈಲಿಂದ ಅಥವಾ ಕೋರ್ಟಿಂದ ಅಷ್ಟು ಈಸಿಯಾಗಿ ಬೇಲ್ ಪಡೆದು ಹೊರಬರೋಕ್ಕಾಗತ್ತಾ? ನಂತರ ಎಲ್ಲ ಸಾರ್ವಜನಿಕವಾಗಿ ಜಗಜ್ಜಾಹಿರಾಗಿದ್ದಾಗ ಆಪರೇಷನ್ ಆಗದೆ ಮತ್ತೆ ಶೂಟಿಂಗ್ ಹೋದಾಗ ಪ್ರಶ್ನೆ ಹೇಳಲ್ವಾ? ಹೇಳತ್ತೆ ಪ್ರಶ್ನೆ. ನೋಡೋಣ ಏನಾಗುತ್ತೆ. ಓಕೆ, ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೆಗ್ಯುಲರ್ ಬೇಲ್
ಏನು ಬೇಕಿದ್ರು ಮಾಡೋದು. ಆದರೆ ಇನ್ನೂ ಕೂಡ ಅವರು ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರಿಗೆ ಸಿಕ್ಕಿದ್ದದ್ದು ಅವರೊಂದು ರೀತಿಯಲ್ಲಿ ಕೋರ್ಟ್ಗೆ ಹೇಳಿದ್ರು ಹುಷಾರಿಲ್ಲ ಅಂತೇಳಿ, ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಡೇಂಜರು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಹೊರಗೆ ಬಂದರೆ, ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರೆ ಏನೆಲ್ಲ ಇರುತ್ತೆ, ಅವಕಾಶಗಳಿದೆ, ಗೊತ್ತಾಗಲ್ಲ. ಯಾರ್ಯಾರು ಎಂತೆಂಥವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಸ್, ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಅವರು ಈಗ ಸರ್ವ ಸ್ವತಂತ್ರರು. ಇನ್ನು ಮುಂದೆ ಯಾವುದೇ ಶೂಟಿಂಗಲ್ಲೂ ಕೂಡ ಅವರು ಭಾಗಿಯಾಗಬಹುದು. ಡೆವಿಲ್ ಸಿನಿಮಾ ಶೂಟಿಂಗ್ ರೀಸ್ಟಾರ್ಟ್ ಮಾಡಬಹುದು. ಆಗತ್ತಾ ಗೊತ್ತಿಲ್ಲ. ಅನೌನ್ಸ್ ಆಗಿದ್ದ ಸಿನಿಮಾ ಕೆಲಸಗಳು ಶುರು ಮಾಡ್ತಾರಾ, ಮಾಡೋದಕ್ಕೆ ಅವಕಾಶ ಇದೆ. ಆಗತ್ತಾ ಗೊತ್ತಿಲ್ಲ. ಅಂದರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಿನಿಮಾ ಕೆಲಸ ಶುರುವಾಗುತ್ತೆ, ಮಾಡೋದಕ್ಕೆ ಪೂರ್ತಿ ಅವಕಾಶ ಇದೆ, ಯಾವುದೇ ತೊಂದರೆ ಇಲ್ಲ. 3-4 ದಿನ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ದರ್ಶನ್. ಬಹುಶಃ ಈಗ 2 ಆಪ್ಷನ್ ಕೊಟ್ಟಿದ್ರಲ್ಲ, ಆಪರೇಷನ್ ಅಥವಾ ಫಿಸಿಯೋಥೆರಪಿ. ಬಹುಶಃ ಫಿಸಿಯೋಥೆರಪಿ ಅಂತ ಹೇಳ್ಕೊಂಡು ಹೊರಗೆ ಬರ್ತಾರಾ. ಫಿಸಿಯೋಥೆರಪಿ ಬಳಿಕ ಕೊಂಚ ರಿಲ್ಯಾಕ್ಸ್ ಆಗ್ತಾರಾ. ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಆಪರೇಷನ್ ಅಂಥೇಳಿ ಜೈಲಿಂದ ಅಥವಾ ಕೋರ್ಟಿಂದ ಅಷ್ಟು ಈಸಿಯಾಗಿ ಬೇಲ್ ಪಡೆದು ಹೊರಬರೋಕ್ಕಾಗತ್ತಾ? ನಂತರ ಎಲ್ಲ ಸಾರ್ವಜನಿಕವಾಗಿ ಜಗಜ್ಜಾಹಿರಾಗಿದ್ದಾಗ ಆಪರೇಷನ್ ಆಗದೆ ಮತ್ತೆ ಶೂಟಿಂಗ್ ಹೋದಾಗ ಪ್ರಶ್ನೆ ಹೇಳಲ್ವಾ? ಹೇಳತ್ತೆ ಪ್ರಶ್ನೆ. ನೋಡೋಣ ಏನಾಗುತ್ತೆ. ಓಕೆ, ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೆಗ್ಯುಲರ್ ಬೇಲ್ ಏನು ಬೇಕಿದ್ರು ಮಾಡೋದು. ಆದರೆ ಇನ್ನೂ ಕೂಡ ಅವರು ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರಿಗೆ ಸಿಕ್ಕಿದ್ದದ್ದು ಅವರೊಂದು ರೀತಿಯಲ್ಲಿ ಕೋರ್ಟ್ಗೆ ಹೇಳಿದ್ರು ಹುಷಾರಿಲ್ಲ ಅಂತೇಳಿ, ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಡೇಂಜರು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಹೊರಗೆ ಬಂದರೆ, ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರೆ ಏನೆಲ್ಲ ಇರುತ್ತೆ, ಅವಕಾಶಗಳಿದೆ, ಗೊತ್ತಾಗಲ್ಲ. ಯಾರ್ಯಾರು ಎಂತೆಂಥವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಸ್, ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಅವರು ಈಗ ಸರ್ವ ಸ್ವತಂತ್ರರು. ಇನ್ನು ಮುಂದೆ ಯಾವುದೇ ಶೂಟಿಂಗಲ್ಲೂ ಕೂಡ ಅವರು ಭಾಗಿಯಾಗಬಹುದು. ಡೆವಿಲ್ ಸಿನಿಮಾ ಶೂಟಿಂಗ್ ರೀಸ್ಟಾರ್ಟ್ ಮಾಡಬಹುದು. ಆಗತ್ತಾ ಗೊತ್ತಿಲ್ಲ. ಅನೌನ್ಸ್ ಆಗಿದ್ದ ಸಿನಿಮಾ ಕೆಲಸಗಳು ಶುರು ಮಾಡ್ತಾರಾ, ಮಾಡೋದಕ್ಕೆ ಅವಕಾಶ ಇದೆ. ಆಗತ್ತಾ ಗೊತ್ತಿಲ್ಲ. ಅಂದರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಿನಿಮಾ ಕೆಲಸ ಶುರುವಾಗುತ್ತೆ, ಮಾಡೋದಕ್ಕೆ ಪೂರ್ತಿ ಅವಕಾಶ ಇದೆ, ಯಾವುದೇ ತೊಂದರೆ ಇಲ್ಲ. 3-4 ದಿನ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ದರ್ಶನ್. ಬಹುಶಃ ಈಗ 2 ಆಪ್ಷನ್ ಕೊಟ್ಟಿದ್ರಲ್ಲ, ಆಪರೇಷನ್ ಅಥವಾ ಫಿಸಿಯೋಥೆರಪಿ. ಬಹುಶಃ ಫಿಸಿಯೋಥೆರಪಿ ಅಂತ ಹೇಳ್ಕೊಂಡು ಹೊರಗೆ ಬರ್ತಾರಾ. ಫಿಸಿಯೋಥೆರಪಿ ಬಳಿಕ ಕೊಂಚ ರಿಲ್ಯಾಕ್ಸ್ ಆಗ್ತಾರಾ. ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುತ್ತೆ. ಒಂದಂತೂ ಬಹಳ ಸ್ಪಷ್ಟ, ಆಪರೇಷನ್ ಅಂಥೇಳಿ ಜೈಲಿಂದ ಅಥವಾ ಕೋರ್ಟಿಂದ ಅಷ್ಟು ಈಸಿಯಾಗಿ ಬೇಲ್ ಪಡೆದು ಹೊರಬರೋಕ್ಕಾಗತ್ತಾ? ನಂತರ ಎಲ್ಲ ಸಾರ್ವಜನಿಕವಾಗಿ ಜಗಜ್ಜಾಹಿರಾಗಿದ್ದಾಗ ಆಪರೇಷನ್ ಆಗದೆ ಮತ್ತೆ ಶೂಟಿಂಗ್ ಹೋದಾಗ ಪ್ರಶ್ನೆ ಹೇಳಲ್ವಾ? ಹೇಳತ್ತೆ ಪ್ರಶ್ನೆ. ನೋಡೋಣ ಏನಾಗುತ್ತೆ. ಓಕೆ, ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ರೆಗ್ಯುಲರ್ ಬೇಲ್ ಏನು ಬೇಕಿದ್ರು ಮಾಡೋದು. ಆದರೆ ಇನ್ನೂ ಕೂಡ ಅವರು ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರಿಗೆ ಸಿಕ್ಕಿದ್ದದ್ದು ಅವರೊಂದು ರೀತಿಯಲ್ಲಿ ಕೋರ್ಟ್ಗೆ ಹೇಳಿದ್ರು ಹುಷಾರಿಲ್ಲ ಅಂತೇಳಿ, ಆಪರೇಷನ್ ಆಗಲೇಬೇಕು, ಇಲ್ಲ ಅಂತಂದರೆ ಡೇಂಜರು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಡೈರೆಕ್ಟಾಗಿ ಹೊರಗೆ ಬಂದರೆ, ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರೆ ಏನೆಲ್ಲ ಇರುತ್ತೆ, ಅವಕಾಶಗಳಿದೆ, ಗೊತ್ತಾಗಲ್ಲ. ಯಾರ್ಯಾರು ಎಂತೆಂಥವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಎಸ್, ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಅವರು ಈಗ ಸರ್ವ ಸ್ವತಂತ್ರರು. ಇನ್ನು ಮುಂದೆ ಯಾವುದೇ ಶೂಟಿಂಗಲ್ಲೂ ಕೂಡ ಅವರು ಭಾಗಿಯಾಗಬಹುದು. ಡೆವಿಲ್ ಸಿನಿಮಾ ಶೂಟಿಂಗ್ ರೀಸ್ಟಾರ್ಟ್ ಮಾಡಬಹುದು. ಆಗತ್ತಾ ಗೊತ್ತಿಲ್ಲ. ಅನೌನ್ಸ್ ಆಗಿದ್ದ ಸಿನಿಮಾ ಕೆಲಸಗಳು ಶುರು ಮಾಡ್ತಾರಾ, ಮಾಡೋದಕ್ಕೆ ಅವಕಾಶ ಇದೆ. ಆಗತ್ತಾ ಗೊತ್ತಿಲ್ಲ. ಅಂದರೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಶೀಘ್ರದಲ್ಲೇ ಸಿನಿಮಾ ಕೆಲಸ ಶುರುವಾಗುತ್ತೆ, ಮಾಡೋದಕ್ಕೆ